ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸ್ವಲ್ಪ ಲೈಟಾಗಿ ಬಿಸಿಲುಂಟು. ನೋಡಬೇಕು ಅಲ್ಲಿ ಮ್ಯಾಚ್ ಹತ್ರ ಬಿಸಿಲ ಮಳೆನ ಅಂತ. ಮಳೆ ಬಂದರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡಿ ಈ ಮೇಕೆ ಮರಿಗಳು ಎಷ್ಟು ಚಿಕ್ಕದಾಗಿದೆ. ಪುಟ್ಟ ಮೇಕೆ ಮರಿಗಳು ಕ್ಯೂಟಾಗಿ ಉಂಟಲ್ಲ. ಅದು ಇನ್ನೂ ಸಣ್ಣ ಮೇಕೆ ಮರಿ ಅದು. ಓಯ್ ಇಲ್ಲಿ ನೋಡಿ ಕ್ಯಾಮ್ರಾ ನೋಡು. ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಿಗೆ. ಗುಂಡೆ ಅಂತೂ ಫುಲ್ ರೆಡಿಯಾಗಿದ್ದಾನೆ ನೋಡಿ. ಆ್ಯಕ್ಷನ್ ನೋಡಿ, ನಗೋದು ನೋಡಿ. ಅವನು ಫುಲ್ ರೆಡಿಯಾಗಿ ಕುತ್ಕೊಂಡಿದ್ದಾನೆ ಅಪ್ಪನ ಮ್ಯಾಚ್ ನೋಡೋಕೆ. ಇವಾಗ ಹೊರಟಿದ್ದೇವೆ ಗಾಯ್ಸ್. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಉಂಟು. ಬೇಗ ಹೋಗಿ ಮುಟ್ತೇವೆ. ಇವ್ರದ್ದು MFC ಗ್ರೂಪ್ ಅಂತ. ಆ ಗ್ರೂಪಿಂದ ವಾಲಿಬಾಲ್ ಆಡೋಕೆ ಹೋಗ್ತಿದ್ದಾರೆ, ಕೆಸರಾಟ. ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನೋಡಬೇಕು ಯಾವ ಥರ ಉಂಟಂತ. ನೋಡಿ ಗೈಸ್, ಇದೇ ಲೊಕೇಶನ್. ಎಷ್ಟು ಚೆನ್ನಾಗಿ ಉಂಟು ನೋಡಿ. ವೆದರ್ ನೋಡಿ ಯಾವ ಥರ ಉಂಟು. ಸ್ವಲ್ಪ ಮೋಡ ಉಂಟು. ಮಳೆ ಬಂದರೆ ಅಲ್ಲಿ ಉಂಟು ಕುತ್ಕೊಳೋಕ್ಕೆ ಜಾಗ. ಅಲ್ಲಿ ಹೋಗ್ಬೇಕು ಇವಾಗ ಬಂದ್ವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಇವಾಗ ಟೈಮ್ ಬಂದು ಒಂದು 11 ಗಂಟೆ ಆಗಿರ್ಬೋದು. ಒಂದು 11:30 ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಆದರೆ ಅವರೆಲ್ಲ ಹಾಗೆ ಆಡ್ತಿದ್ದಾರೆ ಗೈಸ್. ಇವಾಗ ವಾಲಿಬಾಲ್ ಮ್ಯಾಚ್ ಸ್ಟಾರ್ಟ್ ಆಯಿತು ನೋಡಿ. ಇಲ್ಲಿ ನೀರು ಯಾವ ಥರ ಹರಿತಿದೆ. ಬೇರೆಯವ್ರದ್ದು ಟೀಮು ಆಡ್ತಿದ್ದಾರೆ. ನಮ್ಮ ಹಸ್ಬೆಂಡ್ ಟೀಮು ಆ ಕಡೆ ಸೈಡ್ ಉಂಟು. ಇದು ಒಂದೇದು ಬೇರೆಯವ್ರದ್ದು. ಆ ಕಡೆ ಅವ್ರದ್ದು MFC ಗ್ರೂಪ್ ಅಲ್ಲ, ಆ ಕಡೆ ಸೈಡ್ ಇರೋದು ಅವ್ರದ್ದು. ನೋಡಬೇಕು ವಿನ್ ಆಗುತ್ತಾ ಏನಂತ. ಚೆನ್ನಾಗಿ ಆಡ್ತಿದ್ದಾರೆ ಗೈಸ್. ಪಾಯಿಂಟ್ ಇವ್ರದ್ದು 6, ಅವ್ರದ್ದು 9 ಪಾಯಿಂಟ್ ಆಗಿದೆ. ಇನ್ನು ನೋಡಬೇಕು ಯಾವ ಥರ ಆಡ್ತಾರೆ ಅಂತ. ಇಲ್ಲೇ ಊಟ ತಿಂಡಿ ಎಲ್ಲ ಉಂಟು ಗೈಸ್. ಊಟ ಬೇಕಾದ್ರೆ ಊಟ ತಿಂಡಿ ಎಲ್ಲ ಉಂಟು. ಮಳೆ ಬಂದರೂ ಜಾಗ ಉಂಟು ಕುತ್ಕೊಳೋಕೆ. ವೆದರ್ ನೋಡಿ ಗೈಸ್ ಯಾವ ಥರ ಉಂಟು. ಫುಲ್ ಸುತ್ತಲೂ ತೆಂಗಿನ ಮರ, ಗದ್ದೆ ಮಧ್ಯದಲ್ಲಿ ಆಡೋದು. ನಿಮ್ಮ ಕಡೆನೂ ಈ ಥರ ಆಟ ಆಡಿಸ್ತಾರೆ ಅಂದರೆ ಕಮೆಂಟ್ ಮಾಡಿ ಗೈಸ್. ಇದು 03 ನಂಬರ್ ನಮ್ಮ ಹಸ್ಬೆಂಡಿದು, ರಾಜು. ಇವಾಗ ಅವ್ರ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ಕ್ಯಾಮ್ರಾ ಬ್ಲರ್ ಆದರೆ ಏನು ಅಂದ್ಕೋಬೇಡಿ ಗೈಸ್. ಮಗು ಉಂಟಲ್ಲ, ಹೇಗಾದರೂ ವಿಡಿಯೋ ಮಾಡ್ತಿದ್ದೇನೆ. ಒಳ್ಳೆ ಆಡ್ತಿದ್ದಾರೆ ಗೈಸ್. ಜನ ಮಾತ್ರ ತುಂಬ ಜನ ಬಂದಿದ್ದಾರೆ ಗೈಸ್. ಎಷ್ಟು ಜನ ಅಂದರೆ ನೋಡೋಕ್ಕಾಗ್ತಿಲ್ಲ, ಅಷ್ಟು ಜನ ಬಂದಿದ್ದಾರೆ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ. ನಾನು ಕರ್ಕೊಂಬಂದಿದ್ದೇನೆ, ಇಲ್ಲ ಅಂತಲ್ಲ. ಬೇರೆಯವರು ತುಂಬ ಜನ ಕರ್ಕೊಂಬಂದಿದ್ದಾರೆ ಚಿಕ್ಕ ಮಕ್ಕಳನ್ನೆಲ್ಲ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಗುಂಡೆ ಅಂತೂ ಫುಲ್ ಆ್ಯಕ್ಟಿವ್ ಆಗಿದ್ದಾನೆ. ಅಲ್ಲೊಂದು ಕಂಬ ಸಿಕ್ಬಿಟ್ಟಿದೆ ಅವನಿಗೆ. ಅದನ್ನ ಇಟ್ಕೊಂಡು ಆಡ್ತಾ ಫುಲ್ ಆ್ಯಕ್ಟಿವ್ ಆಗಿದ್ದಾನೆ ಅವನು. ಸ್ವಲ್ಪನೂ ಅರುತ್ತಿಲ್ಲ ನೋಡಿ. ನಾನು ಬಾಯಲ್ಲಿ ಇಟ್ಕೊಂಡು ಯಾವ ಥರ ಮಾಡ್ತಿದ್ದಾನೆ. ಇನ್ನೂ ಮ್ಯಾಚ್ ಮುಗಿದಿಲ್ಲ ಅವ್ರದ್ದು. 3 ಮ್ಯಾಚ್ ಆಗಿದೆ. 3 ಮ್ಯಾಚು ವಿನ್ ಆಗಿದೆ. ಇನ್ನು ನೋಡಬೇಕು ಯಾವ ಥರ ಆಡ್ತಾರೆ ಅಂತ. ಫುಲ್ಲು ಕೆಸರಲ್ಲಿ ಮುಳುಗಿ ಅವಸ್ಥೆ ನೋಡಿ ಅವ್ರದ್ದು ಯಾವ ಥರ ಆಗಿದೆ ಅಂತ. ಇವಾಗ ಇದು 3ನೇ ಮ್ಯಾಚ್ ಆಡ್ತಿರೋದು, ಅಲ್ಲ 4ನೇ ಮ್ಯಾಚ್, 4ನೇ ಮ್ಯಾಚ್ ಆಡ್ತಿರೋದು. ಇದರಲ್ಲಿ ವಿನ್ ಆದರೆ ಸೆಮಿಫೈನಲಿಗೆ ಹೋಗ್ತಾರೆ. ಮುಗಿಸ್ಕೊಂಡು ಬಂದು ಬ್ಲಾಗ್ ಎಂಡ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಆ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಿದ್ದೇನೆ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ
ರೆಡಿಯಾಗಿದ್ದೇವೆ. ಇವತ್ತು ಸೋಮವಾರ ಶಿವನ್ ಟೆಂಪಲಿಗೆ ಹೋಗಬೇಕು. ಹೋಗಿ ಬರ್ತೇವೆ. ದೇವರ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ನಿಂತ್ಕೊಂಡಿದ್ದೇವೆ. ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.